ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಏನು ಪ್ಲ್ಯಾನ್ ಅಂತಂದ್ರೆ 30-40 ಸೈಟ್ ಒಳಗೆ ನಾವು ಒಂದು ಮನೆ ಪ್ಲ್ಯಾನ್, ಉತ್ತರ ದಿಕ್ಕಿಂದ ಮನೆ ಪ್ಲ್ಯಾನ್ ಮಾಡಿರ್ತೀವಿ. ಮನೆಯದ ಸೈಜ್ ಬಂದು 21 ಫೀಟ್ ಅಗಲ, 23 ಫೀಟ್ ಉದ್ದ. ಅದು ಸ್ಮಾಲ್ ಹೌಸ್. ಸೊ ಇದ್ರೊಳಗೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಫಸ್ಟ್ ಇದ್ರೊಳಗೆ ಏನು ಅಂತಂದ್ರೆ ಟುಡಿದು ನಾವು ಡಯಾಗ್ರಾಮ್ ತೋರಿಸ್ತೀನಿ ಇಲ್ಲೇ. ಸೊ ಇಲ್ಲೇ ನಮ್ಮದು ಫಸ್ಟ್ ನಾರ್ತ್ ಈಸ್ಟ್ ಕಡೆ, ಅಂದರೆ ಕಂಪ್ಲೀಟ್ ನಾರ್ತ್ ಈಸ್ಟ್ ಅಲ್ಲ, ನಮ್ಮದು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಮ್ಮದು ಪೂಜಾ ರೂಮ್ ಇರೋದ್ರಿಂದ ನಾವು ಅದ್ರ ಪಕ್ಕಕ್ಕೆ ಇಲ್ಲ ಡೋರ್ ಪ್ಲೇಸ್ ಮಾಡಿರ್ತೀವಿ. ಸೊ ಇಲ್ಲಿ ಒಳಗಡೆ ಬಂದರೆ ನಮಗೆ ಒಂದು 11 ಫೀಟ್ ಬೈ 13 ಫೀಟ್ 6 ಇಂಚ್ ನಮ್ಗೆ ಇಲ್ಲಿ ಲಿವಿಂಗ್ ರೂಮ್ ಸಿಗ್ತೈತಿ. ಇಲ್ಲೇ ಒಳಗಡೆ ನಾವು 3x3 ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಕಿಚನ್ ನಮ್ಮದು 11 ಫೀಟ್ ಅಗಲ, 9 ಫೀಟ್ ಉದ್ದ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಕಿಚನಿಗೆ ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲ ನೆಕ್ಸ್ಟ್ ಆಮೇಲೆ ಕಿಚನಿಂದ ಈ ಕಡೆ ಸೌತ್ ವೆಸ್ಟ್ ಕಡೆ ಬಂದರೆ ನಮ್ಮದೊಂದು ಮಾಸ್ಟರ್ ಬೆಡ್ರೂಮ್ ಅಂತೇಳಿ ನಾವು ಹೇಳ್ಬೋದು. ಇದು ನೋಡಿದರೆ ನಮಗೆ ಎಷ್ಟು ಸೈಜ್ ಐತೆ ಅಂತಂದ್ರೆ 9.5 ಫೀಟ್ ಆಗಲ್ಲ, 9 ಫೀಟ್ ಉದ್ದ ಐತಿ. ಸೊ ಇದರೊಳಗೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಿರ್ತೀವಿ ಬೆಡ್ರೂಮನ್ನು ಅನ್ನೋದನ್ನು 3D ಒಳಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲೊಂದು ಟಾಯ್ಲೆಟ್ ರೂಮ್ನ ನಾವು ಪ್ಲೇಸ್ ಮಾಡಿರ್ತೀವಿ. ಅದರದ್ದು ಸೈಜ್ 6 ಫೀಟ್ ಬೈ 4.5 ಫೀಟ್ ಐತಿ. ಇನ್ನೊಂದು ಬೆಡ್ರೂಮ್ ಇಲ್ಲೇ 9.5 ಫೀಟ್ ಆಗಲ್ಲ, 8.5 ಫೀಟ್ ಉದ್ದ ಐತಿ. ಸೊ ಇದನ್ನು ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನಮ್ಮದು, ಯಾಕಂದ್ರೆ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ರೂಮ್ ಸೈಜ್ ಸಣ್ಣ ಇರ್ತವೆ ಸರ್, ಏನು ಮಾಡ್ಬೇಕಂತಂದು ಕೇಳ್ತಾರೆ. ಸೊ ಅದನ್ನು ನಾನು ತೋರಿಸ್ತೀನಿ ಇವತ್ತು ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ನಮ್ಮದು ರೂಮ್ ಸೈಜ್ ಸಣ್ಣದಿದ್ರೆ ಅಂತಂದು. ನೆಕ್ಸ್ಟ್ ಇಲ್ಲೇ ನಾನು ಹೊರಗಡೆ ಸ್ಟೇರ್ಕೇಸ್, ಇಲ್ಲಿ ಮೇಲ್ಗಡೆ ಹೋಗಕ್ಕೆ ಸ್ಟೇರ್ಕೇಸ್ ಐತಲ್ಲ, ಅದರ ಲ್ಯಾಂಡಿಂಗ್ ಕೆಳಗಡೆ ಒಂದು ಟಾಯ್ಲೆಟ್ ರೂಮ್ನ ಕೊಟ್ಟಿರ್ತೀನಿ. ಸೊ ಇದನ್ನೆಲ್ಲ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀನಿ ಅಂತೇಳಿ 3D ಒಳಗೆ ತೋರಿಸ್ತೀನಿ ಈಗ. ಸೊ ಇದು ಕಂಪ್ಲೀಟಾಗಿ 3D ಈ ಥರ ಕಾಣ್ತೈತೆ ನಮ್ಮದು. ಒಂದು ಸಿಂಪಲ್ ಎಲಿವೇಶನ್ ನಾನು ಇಲ್ಲೇ ಮಾಡಿರ್ತೀನಿ. ಇದು ಬೇಕಂದ್ರೆ ನಾವು ಇದಕ್ಕಿನ್ನೂ ಆ್ಯಡ್ ಆನ್ ಮಾಡ್ಕೋಬೋದು. ಇಲ್ಲಿ ನಮ್ಮದು ನಾರ್ತ್ ಈಸ್ಟ್ ಕಡೆ ಗೇಟ್ ಪ್ರೊವೈಡ್ ಮಾಡಿರ್ತೀವಿ. ಒಳಗಡೆ ಬಂದರೆ ನಾವು ಇಲ್ಲೇ ಮೇನ್ ಡೋರಿಂದ ಒಳಗಡೆ ಬಂದಾಗ ನಮ್ದು ಇಲ್ಲಿ 11x13.5, 11 ಫೀಟ್ ಆಗಲ್ಲ, 13.5 ಫೀಟ್ ಉದ್ದ, ಈ ರೀತಿ ನಮ್ಮದು ಕಾಣ್ತೈತಿ. ಸೊ ಇಲ್ಲೇ ಈ ರೀತಿ ನಾವು ಒಂದು ಇದೇನು TV ಯೂನಿಟನ್ನು ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇಲ್ಲೇ ಹಾಲ್ ಒಳಗೆ ಒಂದು 3x3 ಸ್ಮಾಲ್ ಒಂದು ಇಲ್ಲಿ ಏನಂತಂದರೆ ದೇವ್ರ ಮನೆ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಸೌತ್ ಈಸ್ಟ್ ಕಡೆ ಅಂದರೆ ಆಗ್ನೇಯ ದಿಕ್ಕಿನಾಗೆ ನಮ್ದು ಇಲ್ಲೇ 11x9 ಅಂದರೆ 11 ಫೀಟ್ ಆಗಲ್ಲ, 9 ಫೀಟ್ ಉದ್ದ. ಸೊ ಇಲ್ಲಿ ಶೇಪ್ ನಾವು ಕಿಚನ್ ಕಟ್ಟೆನ ಪ್ರೊವೈಡ್ ಮಾಡಿರ್ತೀವಿ. ಇದ್ರದ್ದು ವಿಡ್ತ್ 2 ಫೀಟ್ ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಸ್ಮಾಲ್ ಡೀಟೇಲಿಂಗ್ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇಂಟೀರಿಯರ್ ಮಾಡ್ಕೋಬೇಕಂತಂದು. ಇಲ್ಲೇ ನಾವು 3 ಬಾಕ್ಸ್, ಟೆಂಡಮ್ ಬಾಕ್ಸರ ಹಾಕ್ಕೋಬೋದು ಅಥವಾ ನಾರ್ಮಲರ ಮಾಡ್ಕೋಬೋದು. ಇಲ್ಲಿ 3 ಬಾಕ್ಸ್, ಇಲ್ಲಿ 3 ಬಾಕ್ಸ್. ಇಲ್ಲೇನೈತಲ್ಲ ಈ ಸಿಂಕ್ ಕೆಳಗಡೆ ಬೇಕಂದ್ರೆ ನಾವು ಡಬಲ್ ಡೋರ್ ಮಾಡಿಕೊಂಡು ಇಲ್ಲೇ ನಾವು ಕೆಳಗಡೆ ಏನಂತಂದ್ರೆ ನಾವು ಡಸ್ಟ್ಬಿನ್ಗೆ ಇಲ್ಲೊಂದು ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಟೆಂಡಮ್ ಬಾಕ್ಸ್ ನಾವು ಮಾಡ್ಕೋಬೋದು. ಇಲ್ಲೊಂದು ಕಾರ್ನರ್ ಇಲ್ಲೇ ನಾವು ವರ್ಟಿಕಲ್ ಬಾಕ್ಸನ್ನು ಪ್ರೊವೈಡ್ ಮಾಡಿಕೊಂಡು ಇಲ್ಲಿ ಅಗೇನ್ ನಾವು ರೆಗ್ಯುಲರಾಗಿ ಇಲ್ಲೇ ಡೋರ್ ಬಾಕ್ಸಸನ್ನು ನಾವು ಪ್ರೊವೈಡ್ ಮಾಡ್ಕೋಬೋದು. ಆಮೇಲೆ ಇಲ್ಲೇ ಮೇಲ್ಗಡೆ ವಾಲ್ ಒಳಗೆ ನಾವು ಬಾಕ್ಸಸನ್ನು ಮಾಡ್ಕೋಬೋದು. ಸೊ ಇದನ್ನು ನಮ್ಗೆ ಯಾವ ರೀತಿ ಬೇಕು ಇಂಟೀರಿಯರ್ ಆ ರೀತಿ ನಾವು ಜಾಸ್ತಿ ಮಾಡ್ಕೋಬೋದು. ಸೊ ಇಲ್ಲಿ ಸಿಂಪಲ್ಲಾಗಿ ಒಂದು ತೋರಿಸಿರ್ತೇನೆ ನಾನು, ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಆವಾಗಲೇ ಹೇಳಿದೆ ನಾನು ಏನಂದ್ರೆ ಬ್ಯಾಕ್ ಡೋರ್ ಅಂತಂದು, ಅದರದ್ದು ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡು ನಾನು ಇಲ್ಲೇ ಹೊರಗಡೆ ಯಾವ ರೀತಿ ಕಾಣ್ತೈತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈ ರೀತಿ ನಮ್ದು ಇಲ್ಲೇ ಇದು ಕಿಚನದ್ದು ಬ್ಯಾಕ್ ಡೋರ್ ಇರ್ತೈತಿ. ಇಲ್ಲಿಂದ ಹೊರಗಡೆ ಬಂದು ಈ ಪ್ಲೇಸನ್ನು ನಾವು 3 ಫೀಟ್ ಐತಿದು ಬಿಡುತ್ತೆ. ಸೊ ಇಲ್ಲಿ ಯುಟಿಲಿಟಿ ಆಗಿದ್ದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿಂದ ನಾನು ಒಳಗಡೆ ಬರ್ತೀನಿ ಕಿಚನ್ ಒಳಗಡೆಗೆ. ಸೊ ಈ ರೀತಿ ನಮ್ದು ಹಿಂಗೆ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ ಕಡೆ ಬಂದರೆ ಇಲ್ಲೇ ನೋಡ್ಬೋದು. ಅದಕ್ಕಿಂತ ಮುಂಚೆ ಇಲ್ಲೇ ನಮ್ಮದು ಟಾಯ್ಲೆಟ್ ರೂಮ್ ಎದುರಿಗೆ ಕಾಣ್ಬಾರ್ದು ಅಂತಂದು ಇಲ್ಲೇ ನಾನು ಕರ್ಟನನ್ನು ಹಾಕಿ ತೋರಿಸಿರ್ತೀನಿ. ಈ ರೀತಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಾಗ ಏನಾಗ್ತೈತೆ ಅಂದರೆ ನಮಗೆ ಮನೆ ನೀಟಾಗಿ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ ನಾನು ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಒಳಗೆ ಇಲ್ಲೇ ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ 9 ಫೀಟ್ ಬೈ 9 ಫೀಟ್ 6 ಇಂಚ್ ಐತಿ. ಇದೆ 9.5 ಫೀಟ್ ಆಗಲ್ಲ, 9 ಫೀಟ್ ಉದ್ದ ಐತಿ. ಸೊ ಇಲ್ಲೇ ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀನಿ ಅನ್ನೋದು ತೋರಿಸ್ತೇನೆ ನಾನು ಇಲ್ಲೇ ನಮ್ಮದು ಒಂದು ಕ್ವೀನ್ ಸೈಜ್ ನಾವು ಬೆಡ್ ಪ್ಲೇಸ್ ಮಾಡಿರ್ತೀವಿ. ಸೊ ಇದ್ರದ್ದು 5 ಫೀಟ್ 3 ಇಂಚ್ ನಮ್ಮದು ಅಗಲ. ಸೊ ಇಲ್ಲಿ 5 ಫೀಟ್ 3 ಇಂಚ್ ನಾವು 9 ಫೀಟ್ 6 ಇಂಚ್ ಒಳಗೆ ತೆಗೆದ್ರೆ ಇನ್ನೂ 4 ಫೀಟ್ ಉಳಿತೈತಿ. ಆ 4 ಫೀಟ್ ಒಳಗೆ ಇಲ್ಲೇ ಗೋಡೆಯಿಂದ 2 ಫೀಟ್ ನಮ್ಗೆ ಬಿಡ್ತಿರಂಗೆ ಇಲ್ಲೇ ನಾವು ವಾರ್ಡ್ರೋಬ್ ಮಾಡ್ಕೊಂಡ್ರೆ ಇನ್ನೂ ಇಲ್ಲೇ ನಮ್ಗೆ 2 ಫೀಟ್ ಖಾಲಿ ಉಳಿತೈತಿ ಮಧ್ಯ. ಇಲ್ಲೇನೈತಲ್ಲ ಇದು 2 ಫೀಟ್ ನಮ್ಗೆ ಮಧ್ಯ ಖಾಲಿ ಉಳಿತೈತಿ. ಸೊ ಈ ವಾರ್ಡ್ರೋಬನ್ನು ಇಲ್ಲೇ ಏನೈತಲ್ಲ ಇದು ಡೋರ್ ನಾವು ಹಾಕಿರ್ತೀವಿ. ಇದಕ್ಕೆ ಬೇಕಂದ್ರೆ ಸ್ಲೈಡಿಂಗ್ ಡೋರ್ ಮಾಡ್ಕೋಬೋದು. ಬಟ್ ಸ್ಲೈಡಿಂಗ್ ಡೋರ್ ಮಾಡ್ಕೊಂಡ್ರೆ ನಮ್ಮದು ಮತ್ತೆ ಕಾಸ್ಟ್ ಜಾಸ್ತಿ ಆಗ್ತೈತಿ. ಸೊ ಇಲ್ಲೇ ನಾವು ಡಬಲ್ ಡೋರ್ ಮಾಡಿಕೊಂಡ್ರೂ ಇನ್ನೂ 2 ಫೀಟ್ ನಮಗಿಲ್ಲೇ ಜಾಗ ಖಾಲಿ ಇರ್ತೈತಿ. ಅದನ್ನು ಆರಾಮಾಗಿ ಓಪನ್ ನಾವು ಇಲ್ಲೇ ಮಾಡ್ಕೋಬೋದು. ಆಮೇಲೆ ನಮಗಿಲ್ಲಿ ಅಡ್ಡಾಡೋಕ್ಕೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೆಕ್ಸ್ಟ್ ಇಲ್ಲೇ
ಈ ರೀತಿ ನಾವು ಒಂದು ಏನಂದ್ರೆ ಮೇಕಪ್ ಯೂನಿಟ್ ಇದ್ರದ್ದು ಇವಾಗ 9 ಫೀಟ್ ಉದ್ದ ಐತಿ. ಸೊ ಇಲ್ಲೇ ನಮ್ಮದು 6 ಫೀಟ್ ಏನಂತಂದ್ರೆ ಇದು ಕಾಟ್ ಸೈಜ್ 6 ಫೀಟ್ ಆದರೂ ಇನ್ನೂ 3 ಫೀಟ್ ನಮ್ಗೆ ಇಲ್ಲೇ ಗ್ಯಾಪ್ ಉಳಿತೈತಿ. ಸೊ ಅದ್ರಾಗ ನಾವು ಈ ರೀತಿ ಇಲ್ಲೇ ಪ್ಲ್ಯಾನ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಕಡೆ ನಾವು ಇನ್ನೊಂದು ಬೆಡ್ರೂಮ್ ಐತಿ. ಅದ್ರ ಮಧ್ಯೆ ನಮಗೇನಂದರೆ ಇಲ್ಲೊಂದು ಟಾಯ್ಲೆಟ್ ರೂಮ್ ಐತಿ. ಟಾಯ್ಲೆಟ್ ರೂಮು ಸೈಜು ಕೂಡ ನಮಗೆ ಚಿಕ್ಕದೈತಿ, ಬಟ್ ಇದನ್ನು ನೀಟಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಾಗ ಇಲ್ಲೇ ನೋಡ್ಬೋದು ಕಮೋಡ್ ಟುವರ್ಡ್ಸ್ ಸೌತ್ ಫೇಸಿಂಗ್ ಮಾಡೀವಿ ನಾವು. ಅಂದರೆ ಈ ರೀತಿ ನಾವು ಹಿಂಗೆ ಕಮೋಡ್ ಮೇಲೆ ಕುಂತಾಗ ಹಿಂಗೆ ಸೌತ್ ಫೇಸಿಂಗ್ ಮಾಡ್ತೀವಿ ನಾವು. ಆಮೇಲೆ ಇಲ್ಲೇ ಜಟ್ ನಮ್ದು ರೈಟ್ ಸೈಡ್ ವಾಲ್ನಾಗ ಇಲ್ಲಿ ನಾವು ಜಟ್ ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಮ್ಮದು ಒಂದು ಶವರ್ ಇರ್ತೈತಿ. ಅದೇ ರೀತಿ ಇಲ್ಲೇ ಸಿಂಕ್ ಮೇಲೆ ಒಂದು ನಮ್ಮದು ಮಿರರ್. ನೆಕ್ಸ್ಟ್ ಇಲ್ಲೇ ನಮ್ಮದು ಸೊ ಈ ಬೆಡ್ರೂಮು ನಮ್ಮದು 9 ಫೀಟ್ 6 ಇಂಚ್ ಬೈ 8 ಫೀಟ್ 6 ಇಂಚ್ ಅಂದರೆ 9.5 ಫೀಟ್ ಉದ್ದ, 9.5 ಫೀಟ್ ಅಗಲ, 8.5 ಫೀಟ್ ಉದ್ದ ಐತಿ. ಸೊ ಈ ರೀತಿ ನಮ್ಮದು ಇದು ಕಾಣ್ತೈತಿ. ಇಲ್ಲೇ ನೋಡ್ಬೋದು ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀವಿ ಅಂತಂದು. ಇಲ್ಲಿ ಕ್ವೀನ್ ಸೈಜ್ ಬೆಡ್ ಹಾಕಿರ್ತೀವಿ. ಅದೇ ರೀತಿ ಇಲ್ಲೇ ವಾರ್ಡ್ರೋಬ್ ಕೂಡ ನಾವು ಪ್ಲೇಸ್ ಮಾಡಿರ್ತೀವಿ. ಆದರೂ ನಮಗೆ ಇಲ್ಲೇ 1.5 ಫೀಟ್ ಇಲ್ಲಿ ಜಾಗ ಸಿಗ್ತೈತೆ ಆಲ್ಮೋಸ್ಟ್ ಅಡ್ಡಾಡೋಕ್ಕೆ. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ಈ ವಾಲ್ ಒಳಗೆ ನಾವು ಒಂದು ಮೇಕಪ್ ಯೂನಿಟ್ ಮಾಡಿರ್ತೀವಿ. ಆಮೇಲೆ ನಾನೇನಂದೆ ಆವಾಗಲೇ ಸ್ಟೇರ್ಕೇಸ್ ಕೆಳಗಡೆ ನಾವು ಒಂದು ಟಾಯ್ಲೆಟ್ ರೂಮ್ನ ಪ್ಲೇಸ್ ಮಾಡಿರ್ತೀವಿ ಅಂತಂದೆ. ಅದು ಯಾವ ರೀತಿ ಕಾಣ್ತೈತೆ ಅನ್ನೋದನ್ನ ಇಲ್ಲಿ ತೋರಿಸ್ತೇನೆ ನಾನು. ಸೊ ಅದು ವಾಯುವ್ಯ ಮೂಲೆ ಒಳಗೆ ನಾವು ಪ್ಲೇಸ್ ಮಾಡಿರ್ತೀವಿ. ಇಲ್ಲೇ ನೋಡ್ಬೋದು ಇದು ಸ್ಟೇರ್ಕೇಸ್ ನಮ್ಮದು. ಇದು ಲ್ಯಾಂಡಿಂಗ್ ಕೆಳಗಡೆ ಇಲ್ಲೇ ಒಂದು ಟಾಯ್ಲೆಟನ್ನು ನಾವು ಕೊಟ್ಟಿರ್ತೀವಿ. ಈ ಲ್ಯಾಂಡಿಂಗ್ ಯಾವ ರೀತಿ ನಾವು ಮಾಡ್ಕೋಬೇಕಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಇದು 7 ಫೀಟ್ ಹೈಟ್ ಇಲ್ಲೇ ಲ್ಯಾಂಡಿಂಗ್ ಇರ್ಬೇಕು. ಅವಾಗ ನಾವು ಇಲ್ಲೇ ಟಾಯ್ಲೆಟ್ ರೂಮ್ ಮಾಡ್ಕೊಳಕ್ಕೆ ನಮ್ಗೆ ಈಸಿ ಆಗ್ತೈತಿ. ಇಲ್ಲೇ ಬೇಕಂದ್ರೆ ನಾವು ಬಾತ್ರೂಮು ಆಗಿ ಇದನ್ನು ಯೂಸ್ ಮಾಡ್ಬೋದು. ಇಲ್ಲೇ ನಾನು ಟಾಯ್ಲೆಟ್ ರೂಮು ಏನೈತಲ್ಲ ಇದನ್ನು ಸೇಮ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಎರಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇ ಮೇಲ್ಗಡೆ ಹೋದರೆ ಈ ರೀತಿ ನಾವು ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗಿ ಹಿಂಗೆ ಮೇಲ್ಗಡೆ ಬರ್ತೀವಿ. ಸೊ ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಐತಿ. ಇಲ್ಲಿ ನೆಕ್ಸ್ಟ್ ಟೆರೆಸ್ಸಿಗೆ ಬಂದರೆ ಇಲ್ಲೇ ಟೆರೆಸ್ ಮೇಲ್ಗಡೆ ಒಂದು ನಾವು ರೂಮ್ ಮಾಡ್ಕೋಬೋದು. ಆ ರೂಮು ಯಾವ ರೀತಿ ಅಂತಂದು ನಾನು ಲಾಸ್ಟ್ ವಿಡಿಯೋ 27x27 ಈಸ್ಟ್ ಫೇಸಿಂಗ್ ಒಳಗೆ ಯಾವ ರೀತಿ ಇಲ್ಲಿ ಮೇಲ್ಗಡೆ ರೂಮ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸಿರ್ತೀನಿ. ಸೊ ಇವತ್ತು ನಾನು ನಾರ್ತ್ ಫೇಸಿಂಗ್ ಮಾಡಿರ್ತೀನಿ. ತಮಗೆಲ್ಲರಿಗೂ ಪ್ಲ್ಯಾನ್ ಲೇಕ್ ಆಗೈತೆ ಅಂದ್ಕೊತೀನಿ. ಚಿಕ್ಕ ಮನೆ ಇದ್ದರೂ ನಾವು ಚೊಕ್ಕದಾಗಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮನೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಇವತ್ತು. ಸೊ ನಿಮಗೆಲ್ಲರಿಗೂ ಪ್ಲ್ಯಾನ್ ಲೇಕ್ ಆಗೈತೆ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಪ್ಲ್ಯಾನ್ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.